ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯ ನಿನ್ ಮನೆ ಕಾಯೋಗ ನನ್ನಾಕೆ ಅದ್ ಯಾವ ಜನ್ಮದ ಕೋಪ ಮಾಡಿಕೊಂಡಿದ್ಯೋ? ಹೊಸ ಕೆಲ್ಸಗಳನ್ನು ಕರ್ಕೊ ಬಂದ್ರು ನನ್ ತವ ಹೇಳ್ದೆ ಓದಿಯಲ್ಲ. ಮನೆ ಲಕ್ಕಿ ದ ಹೌಸ್ ಮೇಡ್ ಮನೆ ಕೆಲ್ಸದವಳು. ಏನಾಗಿರಿ ಅದು ಹಂಗಲ್ಲ. ಅಲ್ಲ 8 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನನ್ನ ಬಿಟ್ಬಿಟ್ಟು ಈ ಹೊಸ ಹುಡುಗಿನ ಕೆಲಸ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ಏನ್ ಹೇಳೋದು? ನಂಗೊಂದು ಫೋನ್ ಹಚ್ಚಿ ನಾಗಿ ಬಾ ಅಂದಿದ್ರೆ ಹಂಗ್ ಹೊಂಟು ಹಿಂಗ್ ಬರ್ತಿದ್ದೆ. ನಾಗಿ ಯಾಕೆ ಒಟ ಅಂತ ಬಡ್ಕೊಳ್ತಾ ಇದ್ಯಾ? ಇವಳು ಕೆಲ್ಸದವಳು. ಕರೆಕ್ಟಾಗಿ ಹೇಳ್ದೆ ನಾಗಿ. ನಮ್ಮ ತಾತ ಹೊಸದಾಗಿ ಅಪಾಯಿಂಟ್ ಮಾಡ್ಕೊಂಡಿರೋ ಮನೆ ಕೆಲ್ಸದವಳು. ಅದೇ ನಾಗೀಗೇನು ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ. ನೀವೆಲ್ಲರೂ ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಲಕ್ಷ್ಮಿ ಬಾಮ್. ಬಾಯ್. ಬಾ. ಇವಳು ನನ್ನ ಮನೆ ಸೊಸೆ. ಯಾವ ದಿನ ಮದುವೆ ಆಗಿರೋ ಹುಡುಗಿ. ಮದ್ವೆನಾ? ಲಕ್ಷ್ಮಿ. ಈ ಮನೆ ಲಕ್ಷ್ಮಿ ಅವಳು. ಅದೇ ಲಕ್ಷ್ಮಿಗೆ ಅವಮಾನ ಮಾಡೋದು ಒಂದೇ, ಈ ಇಡೀ ಮನೆಗೆ ಅವಮಾನ ಮಾಡೋದು ಒಂದೇ. ನೆನ್ಪಿಟ್ಕೋ. ಹಾಗಂತ ಇವಳನ್ನ ಎಲ್ರ ಮುಂದೆ ನೋಡಿ ತಾತ, ನಿಮ್ಮ ಪಾಲ್ಗೆ ಇವಳು ಲಕ್ಷ್ಮಿನೇ ಇರ್ಬೋದು, ಆದರೆ ನನ್ನ ಪಾಲ್ಗೆ ರಾಕ್ಷಸಿ. ನಾನು ಇವಳನ್ನ ಯಾವತ್ತೂ ನಮ್ಮ ಮನೆಯವಳು ಅಂತ ಒಪ್ಕೊಳ್ಳಲ್ಲ. ಒಪ್ಕೋಬೇಕು, ಒಪ್ಕೊಳ್ಳೇಬೇಕು. ಅಯ್ಯೋ ಏನಾಗ ನಡೀತೈತೆ ಇಲ್ಲಿ? ಏನಾಗಿರಿ ಇದೆಲ್ಲ ಆಗಿದ್ದು ನಿನ್ನಿಂದನ. ಇದೇನಮ್ಮ ಸ್ಕೂಲಲ್ಲಿ ಮಕ್ಕಳ ನಿಲ್ಲಿಸ್ದಂಗೆ ಲೈನಾಗಿ ಎಲ್ರನ್ನ ನಿಲ್ಲಿಸಿದ್ದಾರೆ. ತಾತ ಏನೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಾರೆ ಅನ್ಸುತ್ತೆ. ಇರೋ ಹೇಳಿ, ಏನೇ ಆದರೂ ಎಲ್ಲ ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ನೋಡ್ದಿರೋ. ಅಪ್ಪ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಿ. ಆದಿ ಲಕ್ಷ್ಮಿ ಮದುವೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ದಿಢೀರಂತ ನಡೆದೋಯ್ತು. ಆದರೆ ಆ ಥರ ಮದುವೆ ಆಗಿರೋದು ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ. ನನಗೇನು ಸಮಾಧಾನ ಇದೆಯಾ? ಈಗೇನು ಮತ್ತೆ ಮದುವೆ ಮಾಡಿಸೋ ಸೀನ್ ಇದೆ ಅಂತೀಯಾ? ಮಾಡಿಸಿದ್ರು ಮಾಡಿಸ್ಬಿಡ್ತಾ ಕಣೆ ನಿಮ್ಮ ತಾತ. ಆದರೆ ಮದುವೆ ಈಗ ಆಗೋಯ್ತಲ್ಲಪ್ಪ. ಮದುವೆ ಆಗಿದೆ ಅಂದರೆ ಸಾಕ? ನಮ್ಮ ನೆಂಟರಿಷ್ಟರಿಗೆ, ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಯಾರಿಗೂ ವಿಷಯನೇ ಗೊತ್ತಿಲ್ವಲ್ಲ. ನಾಳೆ ಯಾರೋ ಒಬ್ರು ಹೊಸೊಬ್ರು ಮನೆಗೆ ಬಂದವರು ಲಕ್ಷ್ಮಿ ನೋಡಿ ಇವಳು ಯಾರು ಅಂತ ಕೇಳಿದ್ರೆ ಅವಳಿಗೆ ಅವಮಾನ ಆಗೋಲ್ಲ. ಹೀಗೆ ಪ್ರತಿ ಸಲ ಮೂರನೇವರಿಂದ ನನ್ನ ಮನೆ ಸೊಸೆ ತಲೆ ತೆಗೆಸೋದು ನನಗಿಷ್ಟ ಇಲ್ಲ.
ಅಂದರೆ ಈಗ ಏನು ಹೇಳ್ತಿದ್ದೀರಪ್ಪ? ಗಿರಿ, ಇವತ್ತು ನಮ್ಮ ಮನೇಲಿ ಆಗಿರೋ ಅವಾಂತರ ಗೊತ್ತಾಯ್ತಲ್ಲ ನಿನಗೆ. ನಮ್ಮ ಮನೆ ಸೊಸೆನ ನಾವು ಹೀಗೇನೋ ನಡೆಸ್ಕೊಡೋದು. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಆದಷ್ಟು ಬೇಗ ಗ್ರ್ಯಾಂಡ್ ಆಗಿ ಒಂದು ರಿಸೆಪ್ಷನ್ ಮಾಡಬೇಕು. ಇಲ್ಲ, ನನ್ಗಿಷ್ಟ ಇಲ್ಲರೋ ಮದುವೆನ ನಾನು ತಲೆ ಕಟ್ಟಿದ್ ಸಾಲದು ಅಂತ ಅದನ್ನ ಎಲ್ರ ಮುಂದೆ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ಆದಿ, ಅವನ್ ಹೇಳೋದ್ರಲ್ಲಿ ತಪ್ಪೇನಿದೆ? ಅವನ್ ಜೀವನನ ಹಾಳು ಮಾಡಿದ್ದು ಅಲ್ದೆ ಈಗ ಹಾಳು ಮಾಡಿದೀವಿ ಅಂತ ಎಲ್ರನ್ನೂ ಕರೆದು ತೋರಿಸ್ಬೇಕಾ? ದೇವಕಿ, ಇಲ್ಲಿ ಯಾರ ಜೀವನನೂ ಹಾಳಾಗಿಲ್ಲ. ನೀನ್ ಪದೇ ಪದೇ ಆ ಮಾತಾಡ್ಬೇಡ. ಅಮ್ಮ, ಅದನ್ನ ನೀನ್ ಹೇಳೋದಲ್ಲ, ಅವನ್ ಹೇಳ್ಬೇಕು. ಕೇಳು ಹೇಗಿದೆ ಅಂತ. ನನಗೆ ಇದು ಒಪ್ಪಿಗೆ ಇಲ್ಲ. ಈ ರಾಕ್ಷಸಿ ಪಕ್ಕ ನಿಂತ್ಕೊಂಡು ಪೋಸ್ ಕೊಡೋಕ್ಕೆ ನನ್ನಿಂದ ಆಗಲ್ಲ. ನಿಮ್ಗೇನು, ಎಲ್ರಿಗೂ ವಿಷಯ ತಿಳಿಸ್ಬೇಕು ಅಷ್ಟೇ ತಾನೇ? ಅವಳೊಬ್ಳನ್ನ ಟ್ರ್ಯಾಕ್ಟರ್ ಮೇಲೆ ನಿಲ್ಲಿಸಿ ಮೆರವಣಿಗೆ ಮಾಡಿ, ಇವಳ ಮನೆ ಸೊಸೆ ಇವಳ ಮನೆ ಸೊಸೆ ಅಂತ ಅನೌನ್ಸ್ ಮಾಡಿಸಿ. ನಿಮಗೆ ಯಾರಿಗೆ ಇಷ್ಟ ಇದೆಯೋ ಇಲ್ವೋ, ಯಾರು ಒಪ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ರಿಸೆಪ್ಷನ್ ನಡೆಯುತ್ತೆ. ಇಡೀ ಊರು ಮೆಚ್ಚೋ ಹಾಗೆ ರಿಸೆಪ್ಷನ್ ನಡೆಯುತ್ತೆ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಏನಮ್ಮ ರಿಸೆಪ್ಷನ್ ಅಂತೆ? ಆದಿಲಕ್ಷ್ಮಿ ಮದುವೆಯಲ್ಲಿ ಪುರಾಣ ಆಯಿತು, ಈಗ ರಿಸೆಪ್ಷನಲ್ಲಿ ಮಹಾಪುರಾಣನೇ ಆಗ್ಬೋದು. ಆಗಲಿ ನಾವು ಎಂಜಾಯ್ ಮಾಡೋಣ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.